ನೇಪಾಳ ಟಿಬೆಟ್ ಗಡಿಯಲ್ಲಿ ಭೀಕರ ಹಿಮನದಿ ಕುಸಿತ ಮತ್ತು ಅಣೆಕಟ್ಟು ಒಡೆದ ಪರಿಣಾಮ ಭಾರೀ ಪ್ರವಾಹ ಉಂಟಾಗಿದ್ದು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಜಿಲ್ಲಾಡಳಿತವು ಮನವಿ ಮಾಡಿಕೊಂಡಿದೆ. ಟಿಬೆಟ್ನ ಲೇಂಡೆ ನದಿಯ ರಸುವಾ ಗಡಿಯಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಸರೋವರದ ಅಣೆಕಟ್ಟು ಒಡೆಯುವ ಭೀತಿ ಉಂಟಾಗಿದ್ದು, ಹೀಗಾದರೆ ಅದು ನೇಪಾಳದ ಬೋಟೆ, ಕೋಶಿ ಮತ್ತು ತ್ರಿಶೂಲಿ ನದಿಗಳಲ್ಲಿ ಹಠಾತ್ ಪ್ರವಾಹಕ್ಕೆ ಕಾರಣವಾಗಬಹುದು. ಅದೇ ಇನ್ನೊಂದೆಡೆ ನೇಪಾಳದ ಚೋಚೇನ್ ಖೋಲಾ ಮತ್ತು ಪುರೇಪು ಸಾಂಗ್ಪೋ ನದಿಗಳ ಸಂಗಮದ ಬಳಿ ನೈಸರ್ಗಿಕವಾಗಿ ಸೃಷ್ಟಿಯಾಗಿರುವ ತಾತ್ಕಾಲಿಕ ಸರೋವರ ಮುಂದಿನ 3 ದಿನಗಳಲ್ಲಿ ಒಡೆಯುವ ಭೀತಿ ಎದುರಾಗಿದೆ. ಇದರಿಂದಾಗಿ ಕೆಳಭಾಗದ ಪ್ರದೇಶಗಳಲ್ಲಿ ಮತ್ತೆ ಭೀಕರ ಪ್ರವಾಹ ಉಂಟಾಗುವ ಆತಂಕ ಎದುರಾಗಿದೆ. ಚೈನಾದ ಜಲಸಂಪನ್ಮೂಲ ಸಚಿವಾಲಯ ನೀಡಿರುವ ಮಾಹಿತಿಯ ಪ್ರಕಾರ ಈ ಸರೋವರದಲ್ಲಿ ಸುಮಾರು 2 ಮಿಲಿಯನ್ ಘನ ಮೀಟರ್ಗಳಷ್ಟು ನೀರು ಸಂಗ್ರಹವಾಗಿದೆ. ಸರೋವರವು ಈಗಾಗಲೇ ಭರ್ತಿಯಾಗಿ ಅದರ ಮೇಲ್ಭಾಗದಿಂದ ನೀರು ಉಕ್ಕಿ ಹರಿಯುತ್ತಿದೆ ಎಂದು ಹೇಳಲಾಗಿದೆ. ಮುಂದಿನ 3 ದಿನಗಳಲ್ಲಿ ಸರೋವರಕ್ಕೆ ಇನ್ನೂ 3 ಮಿಲಿಯನ್ ಘನ ಮೀಟರ್ಗಳಷ್ಟು ನೀರು ಬಂದು ಸೇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದರಿಂದ ಸರೋವರದ ಮೇಲೆ ಒತ್ತಡ ಹೆಚ್ಚಾಗಿ ಅದರ ತಡೆಗೋಡೆ ಒಡೆಯುವ ಸಾಧ್ಯತೆ ಹೆಚ್ಚಿದೆ. ಒಂದು ವೇಳೆ ಇದು ಸಂಭವಿಸಿದರೆ ಕೆಳಭಾಗದಲ್ಲಿರುವ ಜನವಸತಿ ಪ್ರದೇಶಗಳು ಜಲಾವೃತವಾಗಲಿವೆ. ಚೈನಾ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಈಗಾಗಲೇ ಸಂಭವಿಸಿರುವ ಭೀಕರ ಹಠಾತ್ ಪ್ರವಾಹದಿಂದ ನೂರಾರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸಾವಿರಾರು ಮಂದಿ ನಾಪತ್ತೆಯಾಗಿದ್ದಾರೆ. ಈ ದುರಂತದ ಬೆನ್ನಲ್ಲೇ ಈಗ ಹೊಸದಾಗಿ ಸೃಷ್ಟಿಯಾಗಿರುವ ಈ ಸರೋವರದ ಬಗ್ಗೆ ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ.